ಏಯ್ ನನ್ನ ಮಕ್ಕಳ, ಇವತ್ತು ನಾನು ತೃಪ್ತಿಯಾಗಿ ಕುಡಿತೀನಿ. ನನಗೆ ಯಾರು ಅಬ್ಜೆಕ್ಷನ್ ಮಾಡಬಾರ್ದು, ತಡಿಬಾರ್ದು. ಹೌದು, ದಿನ ತೃಪ್ತಿ ಇಲ್ದೇನೆ ಕುಡಿತಾ ಇದೆಯಾ ನೋಡು. ಯಾವತ್ತಾನೆ ತೃಪ್ತಿಯಿಂದ ಕುಡ್ದಿದ್ಯಾ? ನಿನಗ್ ಬೇಕಾದಾಗ್ಲೆಲ್ಲ ಕುಡಿತಾನೆ ಇದೆಯಲ್ಲ. ಏಯ್, ಬೇಕು ಅಂತ ಕುಡಿಯೋದು ಬೇರೆ, ಸಂತೋಷಕ್ಕೆ ಕುಡಿಯೋದು ಬೇರೆ. ಸಂತೋಷದಿಂದ ಕುಡಿದ್ರೇನೆ ತೃಪ್ತಿ ಸಿಗೋದು. ಇವತ್ತು ನನ್ನ ಮಗನ ಪ್ರೀತಿನ ನನ್ನ ಸೊಸೆ ಒಪ್ಕೊಂಡ್ಬಿಟ್ಲು. ಎಷ್ಟು ಸಂತೋಷ ಆಗಲ್ಲ ಹೇಳು. ಅಪ್ಪೋ, ನಾನ್ ಪ್ರೀತಿ ಮದ್ವೆ ಆಗಿ ಏನ್ ಕಂಡಿದ್ದೀನಿ ಹೇಳು? ಸುಮ್ನೆ ಅವನ್ನ ಎನ್ಕರೇಜ್ ಮಾಡ್ತಾ ಇದೀಯಾ? ಅಣ್ಣ ಏನ್ ಹೇಳ್ತಿದ್ಯಾ ಅಣ್ಣ? ಅದಕ್ಕೇನು ಮದ್ವೆ ಆಗಿ ನೀನ್ ಹ್ಯಾಪಿ ಆಗಿಲ್ವಾ? ಲೇ, ನಿಮ್ ಮತ್ಗೆ ನಾ ಮದ್ವೆ ಮಾಡ್ಕೊಂಬಂದು ನಾನ್ ಸಂತೋಷವಾಗಿದ್ದೀನಿ ಕಣ. ಆದ್ರೆ ನಿಮ್ ಮತ್ಗೆ ನಾ ಮದ್ವೆ ಮಾಡ್ಕೊಂಬಂದ್ಮೇಲೆ ನಿಮ್ ಮತ್ಕೆಗೆ ಸುಖ ಸಂತೋಷ ಇಲ್ದೆ ಮನೇಲಿ ಜೂಲಿನಾಯ್ ತರ ಬಿದ್ದಿದ್ದಾಳ ಪಾಪ. ಅದು ಎಷ್ಟು ನರಕ ಹಿಂಸೆ ಅಂತ ನಿನ್ಗೇನ್ ಗೊತ್ತು? ಅನ್ಭವಿಸ್ತಿರೋ ಅಂತ ನನ್ಗೆ ಗೊತ್ತು. ನೀನ್ ಸುಮ್ನೆ ಇರೋಣ. ನೀನ್ ಹೇಗೋ ಮಾಡಿ ಅಮ್ಮನ ಒಪ್ಸಿ ಮದುವೆ ಮಾಡ್ಕೊಂಡಿದ್ರೆ ಈ ತಲೆನೋವೆಲ್ಲ ಇರ್ತಾನೆ ಇರ್ಲಿಲ್ಲ. ಓಡ್ ಹೋಗಿ ಮದುವೆ ಮಾಡ್ಕೊಂಡೆ, ಅದಕ್ಕೆ ಇಲ್ಲಿವರೆಗೂ ಬಂದಿದೆ. ನೋಡ್ತೀನೋ, ನಿಮ್ಮಿಬ್ರು ಕತೆನೂ ನೋಡ್ತೀನಿ, ನೀವೇನ್ ಕಿಸಿತೀರಾ ಅಂತ. ಏಯ್, ಬಾಯ್ ಮುಚ್ಚ. ಕಷ್ಟನೋ ನಷ್ಟನೋ ಮನಸಾರ ಇಷ್ಟಪಟ್ಟ ವ್ಯಕ್ತಿ ಜೊತೆ ಜೀವನ ಹಂಚ್ಕೊಳ್ಳೋದ್ರೆ ತೃಪ್ತಿ ಕಂಡ್ರು. ಒಂದು ವಿಷಯ ಹೇಳ್ತೀನಿ ಕೇಳ್ರು. ದೊಡ್ಡವ್ರ ಹಠ ಸಿಟ್ಟು ಎಷ್ಟು ದಿನ ಇರುತ್ತೆ, ನಾವಿನ್ನೆಷ್ಟು ದಿನ ಬದುಕಿರ್ತೀವಿ. ಆ ನಂತರ ಜೀವನ ನಡೆಸ್ಬೇಕಾದವ್ರು ನೀವೇ. ಅಮ್ಮಂಗೆ ಇಷ್ಟ ಇಲ್ದಾರ ಮದ್ವೆ ಮಾಡ್ಕೊಂಡ್ರೆ ಅಮ್ಮಂಗ್ ಬೇಜಾರಾಗತ್ತೆ ಅಪ್ಪ. ನಾನು ಇವಾಗ್ಲೇ ಅಮ್ಮಂಗೆ ಇಷ್ಟ ಇಲ್ದೆ ಲತಾಂಬೆನ್ ಮದ್ವೆ ಮಾಡ್ಕೊಂಡ್ ಬಂದಿದ್ದೀನಿ. ಅಮ್ಮಂಗೆ ನೋವು ಕೊಟ್ಟಿದ್ದೀನಿ ಅಂತ ಪ್ರತಿ ಕ್ಷಣ ನನಗೆ ಚುಚ್ತಾ ಇರುತ್ತೆ ಗೊತ್ತಾ. ನಾನು ತಪ್ಪು ಮಾಡ್ಬಿಟ್ಟೆ ಅಂತ ನಾನು ಕೊರಗ್ತಾ ಇರ್ತೀನಿ ಗೊತ್ತಾ. ನಾಳೆ ಇವರು ಕೂಡ ನನ್ನ ಥರ ಅನುಭವಿಸ್ಬಾರ್ದು ಅಂತ ಇವಾಗ್ಲೇ ಇವ್ರಿಗೆ ಹೇಳ್ತಾ ಇರೋದು. ಅದು ನಿಮ್ಗೆ ಯಾರಿಗೂ ಅರ್ಥ ಆಗ್ತಿಲ್ಲ. ಜೀವನನ ಯಾವತ್ತೂ ನೆಗೆಟಿವ್ ಆಗಿ ನೋಡಬಾರ್ದು. ಕತ್ಲು ಅಂತ ಒಂದಿದ್ರೆ ಹಗಲು ಅನ್ನೋದು ಇನ್ನೊಂದಿರುತ್ತೆ. ಎಲ್ಲ ಬದಲಾಗತ್ತೆ. ನಿನ್ನೆ ಮೊನ್ನೆವರೆಗೂ ಗೀತಾ ಇವನನ್ನ ಒಪ್ಕೊಂಡಿರ್ಲಿಲ್ಲ, ಇವತ್ತು ಒಪ್ಕೊಂಡ್ಲು ತಾನೆ. ಆ ಅಮ್ಮಿ ಮಾತ್ರ ಏನ್ ಮಾಡುತ್ತೆ ಹೇಳು? ಇವನ್ ವಿಷ ಕುಡಿತೀನಿ ಅಂತ ಹೇಳಿದ್ರೆ ಒಪ್ಕೊಳ್ದೆ ಬೇರೆ ದಾರಿ ಏನಿದೆ ಅವಳಿಗೆ? ನಾಳೆ ಮದ್ವೆ ಹೇಗಾಗುತ್ತೆ ಹೆಂಗೆ ಅಂತ ಸ್ವಲ್ಪ ಯೋಚನೆ ಮಾಡಿ. ಆಲ್ರೆಡಿ ಇವನ್ಗೆ ನಿಶ್ಚಿತಾರ್ಥನೂ ಆಗೋಗಿದೆ. ಏಯ್, ಇವನ್ ಸಮಸ್ಯೆ ಬಗ್ಗೆ ಡಿಸ್ಕಷನ್ ಇಟ್ಕೋಬೇಡ್ರು. ಸಂತೋಷವಾಗಿರಿ, ಸಂತೋಷದ ವಿಷಯನೇ ಮಾತಾಡೋಣ. ಅದಲ್ದೆ ನಾಳೆ ಒಂದು ಹುಟ್ಟಿದ ಹಬ್ಬ, ಇವನ ಬರ್ತ್ಡೇ ಸೆಲೆಬ್ರೇಷನ್ ಇವಾಗ್ಲೇ ಶುರು ಮಾಡೋಣ. ಹಾಕಿ ಎಣ್ಣೆ. ಇವತ್ 3 ಜನ ನನ್ ಜೊತೆ ಸೇರ್ಕೊಂಡು ಕುಡಿಬೇಕು, ಕುಡೀರಿ. ಬೇಡ ಬಿಡಪ್ಪ, ನೀನ್ ಎದುರು ಕೂತ್ಕೊಂಡು ಕುಡಿಬೇಕು ಅಂದ್ರೆ ಒಂಥರ ಇರುತ್ತೆ. ಏಯ್ ಕೊನೆ ನನ್ ಮಗನೇ, ನಿನ್ನ ಮರ್ಯಾದೆ ನಾಟಕನ ಪಕ್ಕಕ್ಕಿಡೋ. ಮರ್ಯಾದೆ ಮನ್ಸಲ್ಲಿದ್ರೆ ಸಾಕು. ಗಡ್ಡ ಮೀಸೆ ಬಂದ್ಮೇಲೆ ಮಕ್ಕಳು ಮಕ್ಕಳಲ್ಲ, ಫ್ರೆಂಡ್ಸು. ಕುಡೀರಿ ನೀವು, ಆದ್ರೆ ಹೊರಗಡೆ ಹೋಗಿ ಕುಡಿಬೇಡಿ. ನನ್ನ ಎದುರುಗಡೆನೆ ಕುತ್ಕೊಂಡು ಕುಡೀರಿ. ಹ್ಯಾಪಿ ಆಗಿರ್ಬೇಕು. ಎಲ್ಲ ಕುಡೀರಿ. ಎರಡನೇವನೇ ತಗೊಳ್ಳೋ ಬಾಟ್ಲು. ಅಪ್ಪ ನನಗ್ ಬೇಡ ಅಪ್ಪ. ನೀವು 3 ಜನ ಕುಡೀರಿ. ಏಯ್, ಇದು ನಿನ್ ಹುಟ್ಟಿದ ಹಬ್ಬದ ಸೆಲೆಬ್ರೇಷನ್ ಕಣೋ, ತಗೊಳ್ಳೋ. ಇವತ್ ಬೇಡ ಅಪ್ಪ, ನಾಳೆ ಕುಡಿತೀನಿ. ಲೇ ಗೋವಿಂದ, ಅಪ್ಪ ಹೇಳ್ತಾ ಇದ್ರೆ ಬೇಡ ಅಂತಿದ್ಯಲ್ಲೋ. ತಗೋ ತಗೋ. ಏಯ್, ಹೇಳದ್ ಕೇಳೋ, ನನಗ್ ಬೇಡ. ಸರಿ ಸರಿ, ಅವ್ನು ಇವತ್ತು ಬೇಡ ಅಂತ ಹೇಳ್ತಿದಾನಲ್ಲ, ಬಲವಂತ ಮಾಡಕ್ ಹೋಗ್ಬೇಡಿ. ಏಯ್, ಈ ಕೂಲ್ ಡ್ರಿಂಕ್ಸ್ ತಗೋ, ಕುಡಿಯೋ. ಚಿಯರ್ಸ್ ಹೊಡಿ. ಚಿಯರ್ಸ್. ಇವಾಗ ಗೀತಾ ಏನ್ ಮಾಡ್ತಿರ್ತಾಳ?
11:30. ಇನ್ನ ಹಾಫ್ ಅನ್ ಅವರ್ ಇದೆ. ಇದೇನಿದು, ಕಾಲಿಂಗ್ ಬೆಲ್ ಕೂಡ ಇಲ್ಲ. ಯಾರೋ ನಾನು ಯಾರಪ್ಪ ಈ ಟೈಮಲ್ಲಿ? ನಾನು ಅಂದ್ರೆ ಯಾರೋ? ಗೌತಮಿ, ನೀನಾ? ಕೈಯಲ್ಲಿ ಏನ್ ಇಟ್ಕೊಂಡಿದ್ಯಾ? ಏನ್ ಇಷ್ಟೊತ್ತಲ್ಲಿ ಬಂದಿದ್ಯಾ? ಹೇಳ್ತೀನಿ ಬನ್ನಿ. ಅತ್ತೆ ಅಂಕಲು ಎಲ್ಲರೂ ಎಲ್ಲಿ? ಎಲ್ರೂ ಮಲ್ಕೊಂಡಿದಾರಮ್ಮ. ಸರಿ ನೀವ್ ಬನ್ನಿ, ಎಲ್ಲರನ್ನೂ ಎಬ್ಬಿಸ್ಕೊಂಡ್ ಬನ್ನಿ. ಹೇಳ್ತೀನಿ, ಆ ಗೋವಿಂದನ್ ಮಾತ್ರ ಎಬ್ಬಿಸ್ಬೇಡಿ. ಹೌದಾ? ಯಾಕೆ? ನಾಳೆ ಗೋವಿಂದ ಬರ್ಡೇ ಅಲ್ವಾ, ಅದಕ್ಕೆ ಕೇಕ್ ತಗೊಂಡ್ ಬಂದೆ. ಇವತ್ 12 ಗಂಟೆಗೆ ಕೇಕ್ ಕಟ್ ಮಾಡ್ಸೋಣ. ಓಹೋ, ಅದಾ ಪ್ಲಾನು? ಸರಿ, ಹಾಗಾದ್ರೆ ಹೋಗಿ ಎಲ್ರನ್ನೂ ಕರಿತೀನಿ. ಗೋವಿಂದ್ ಜೊತೆ ಮದ್ವೆ ಆಗ್ತಿದ್ದ ಹಾಗೆ ಹೇಗಾದ್ರೂ ದೊಡ್ಡ ಫ್ಲಾಟಿಗೆ ಕರ್ಕೊಂಡು ಹೋಗ್ಬೇಕು. ಇಂಥ ಕೊಂಪೆಲಿ ಕಷ್ಟ, ಅದ್ ಹೇಗಿರ್ತಾರೋ ಏನೋ. ಇನ್ನ 20 ನಿಮಿಷ ಮಲಗಬಾರ್ದು. ಅಪ್ಪಿ ತಪ್ಪಿ ಮಲ್ಕೊಂಡ್ಬಿಟ್ರು 12 o'clockಗೆ ವಿಶ್ ಮಾಡಕ್ಕಾಗಲ್ಲ. ಯವ್ವ ಗೌತಮಿ, ಏನ್ ಈ ಟೈಮ್ನಾಗ ಫೋನ್ ಸಹಿತ ಮಾಡಿಲ್ಲ? ಸರ್ಪ್ರೈಸ್ ಕೊಡೋಣ ಅಂತ. ಇರ ಅವನ್ ಕರಿ. ಅತ್ತೆ, ನೀವ್ ಸ್ವಲ್ಪ ನಿಧಾನಕ್ ಮಾತಾಡಿ. ಗೋವಿಂದ ಈಗ್ಲೇ ಬರ್ಬಾರ್ದು. ಸರಿಯಾಗಿ ನಾವ್ 12 ಗಂಟೆಗೆ ಗೋವಿಂದನ ಕರ್ಕೊಂಡ್ ಬಂದು ಅವನ್ ಕೈಲಿ ಕೇಕ್ ಕಟ್ ಮಾಡಿಸ್ಬೇಕು. ಹಾ ಹೌದ. ಇವ ಎಲ್ಲಿ? ಏ ಲತಾ, ಎಲ್ಲೇ ನಿನ್ನ ಗಂಡ ನಿಮ್ಮ ಮಾವ ಎಲ್ಲದರ ಎಲ್ಲ? ಹೋಗಿ ಗೋವಿಂದನ್ ಬಿಟ್ಟ ಉಳ್ದವ್ರನ್ನ ಕರ್ಕೊಂಬ. ಈಗ ಗೋವಿಂದನ ಎಬ್ಬಿಸ್ಬೇಡ. ಆಗ್ಲೇ ಅತ್ತೆ. ಹತ್ತು ನಿಮಿಷ ಅಪ್ಪಿ ತುಪ್ಪಿನೂ ಮಲ್ಕೋಬಾರ್ದು. ಓ ನೋ ನೋ ನೋ. ಮೂರು ಜನ ಮಕ್ಕಳು ಅಪ್ಪನ ಜೊತೆ ಸೇರಿ ಕುಡಿದು ಚೆನ್ನಾಗಿ ಮಲಗಿರ್ತಾರೆ. ಇವಾಗ ಕೇಕ್ ಬೇರೆ ಕತ್ತಿಸ್ತಾರಂತೆ. ಅದೇನಾಗುತ್ತೋ ಏನೋ. ಅವ್ರೆಲ್ರ ಮುಂದೆ ಅಲ್ಲಿ ಬಂದು ವಾಂತಿ ಗಿಂತಿ ಏನಾದ್ರೂ ಮಾಡಿದ್ರೆ ಎಲ್ಲ ಕರ್ಮ ನನ್ ತಲೆ ಮೇಲೆ ಬಂದ್ ಬೀಳುತ್ತೆ. ಅದೇನ್ ಪಾಪ ಮಾಡಿದ್ನೋ, ಅದೇನ್ ಜನನೋ ಏನೋ. ಇಲ್ ನೋಡು ಹೆಂಗ್ ಬಿದ್ದಿದ್ದಾರೆ. ಇಷ್ಟು ವಯಸ್ಸಾದ್ರೂ ಅಮ್ಮ ಮುಂದೆ ಬಂದ್ರೆ ಸಾಕು ಪ್ಯಾಂಟ್ ಒದ್ದೆ ಮಾಡ್ಕೋತಾರೆ. ಅಷ್ಟೇ ಭಯ. ಇವನು ನೋಡಿದ್ರೆ ದೊಡ್ಡ ಮಹಾರಾಜನ್ ತರ ಕಾಲ್ ಮೇಲೆ ಕಾಲ್ ಹಾಕೊಂಡು ಆರಾಮಾಗಿ ಬಿದ್ಕೊಂಡಿದ್ದಾನೆ. ರೀ, ಕಾಡ್ಕೊಂಡದ್ಮೇಲೆ ಮಳೆ ಸುರ್ದಂಗಾಯ್ತು. ರೀ ಎದ್ದೇಳ್ರಿ. ರೀ ಏನೇ ಅಷ್ಟು ಬೇಗ ಬೆಳಕರ್ದ್ ಬಿಡ್ತಾ? ರೀ ಎದ್ದೇಳ್ರಿ, ಅತ್ತೆ ಕರೀತಾ ಇದಾರೆ. ಅಮ್ಮ, ಹೌದಾ? ಎಲ್ಲೇ ಎಲ್ಲೇ ಅಮ್ಮ? ಅಮ್ಮ ಎಲ್ಲೇ ಎಲ್ಲೇ? ಕುಡ್ದು ಟೈಟ್ ಆಗಿದ್ರು ಕೂಡ ಅಮ್ಮನ ಹೆಸರು ಕೇಳ್ತಿದ್ದ ಹಾಗೆ ಎಲ್ಲ ಇಳ್ದೋಗ್ಬಿಡುತ್ತೆ ಅಲ್ವಾ? ಯಾಕೆ ಕರಿತಾ ಇದಾರೆ? ಇನ್ನು ಬೆಳಕರ್ದಿರೋ ತರ ಕಾಣಿಸ್ತಿಲ್ಲ. ಇನ್ನು ಬೆಳಕ್ ಕರ್ದಿಲ್ಲ ರೀ, ನಡೀರಿ. ಮಾವಾ ಮಾವಾ, ಎದ್ದೇಳಿ ಮಾವಾ. ಏನಮ್ಮ ನೆಮ್ಮದಿಯಾಗಿ ಮಲ್ಕೊಳಕ್ ಹೋಗ್ಬಿಡಲ್ವಾ? ಮಾವ, ಅಲ್ಲ ಅತ್ತೆ ಕರೀತಾ ಇದಾರೆ, ಎದ್ದೇಳಿ. ನಿಮ್ಮ ಅತ್ತೆನಾ? ಎಲ್ಲಿ ಎಲ್ಲಿ? ಇಲ್ಲಿದ್ದೀನಿ. ಮೊದ್ಲು ಆ ನಿಮ್ ಮಗನ ಎಪ್ಸಿ ಹೋಗಿ. ಬಾಲಾಜಿ ಎದ್ದೇಳ. ನಿಮ್ಮ ಅಮ್ಮ ಬಂದ್ಲು, ಎದ್ದೋಳು. ಅಮ್ಮನ ಆ ಯಮ್ಮನ್ ಹೆಸರು ಹೇಳ್ತಾ ಇದ್ದಾಗೇನೆ ಒಬ್ಬೊಬ್ರು ನುಗ್ಗಿ ಅಡಗಡ ಅಂತ ನಡುಕ್ತಾ ಇದ್ದೀರಾ. ಮತ್ತೇನಕ್ಕೆ ಈ ರೀತಿ ಕದ್ದು ಮುಚ್ಚಿ ಕುಡಿಯೋದು, ಇಲ್ಲಿ ಬಂದ್ ಮಲ್ಗೋದು? ಏನ್ ಮಾಡೋದಮ್ಮ, ಚಾಪಲ. ಹೌದು, ನಮ್ಮನ್ನ ಕರ್ಲ ಅವಳು. ಗೋವಿಂದ ಎಲ್ಲಿ? ಹೌದು, ಎಲ್ಲಿ? ನನ್ ಯಾಕೆ ಕೇಳ್ತಾ ಇದ್ದೀರಾ? ನಿಮ್ ಜೊತೆ ತಾನೇ ಅವ್ನು ಇದ್ದಿದ್ದು. ಎಲ್ರು ಸೇರ್ಕೊಂಡು ಕುಡಿತಾ ಇದ್ರಿ. ಗೊತ್ತಿಲ್ಲಮ್ಮ, ಆ ರೂಮಲ್ಲಿ ಹೋಗಿ ಮಲ್ಕೊಂಡಿರ್ಬೇಕು ನೋಡು. ಸರಿ ನಡೀರಿ ಈಗ, ಎದ್ದೇಳಿ. ಏನಕ್ಕೆ? ಗೋವಿಂದನಿಗೋಸ್ಕರ ಕೇಕ್ ತಂದಿದ್ದಾರೆ. ಬರ್ತ್ಡೇ ಅಲ್ವಾ, ಅದೇನೋ ಕೇಕ್ ಕತ್ತರಿಸ್ತಾರಂತೆ. ಗೌತಮಿ ಬಂದಿದ್ದಾಳೆ.
ಅಯ್ಯಯ್ಯೋ ಅವಳು ಬಂದ್ಬಿಟ್ಟಿದಾಳ. ಹಾ ಅಯ್ಯೋ ಸತ್ವಿ ಕಣ, ಏನ್ ನಡೀತಿದ್ಯೋ ಇಲ್ಲಿ. ಸರಿ ನಡ್ರಿ. ಚಿಚಿ ಕಬ್ಬು ನಾತ ಹೊಡಿತಾ ಇದೆ. ಅಲ್ಲಿಗೆ ಹೀಗೆ ಬಂದ್ರೆ ಏನಾಗುತ್ತೋ ಏನೋ. ಅದೇನೋ ಒಂದ್ ಮಾಡಿ ಒಳಗಡೆ ಬನ್ನಿ. ಹುಷಾರಪ್ಪ. ಅಲ್ಲಾಡ್ಬಿಡಲ್ಲ. ಹಾ ಸ್ಟಡಿಯಾಗಿ ನಡೀರಿ. ಬೇಗ ಬನ್ನಿ. ಎಲ್ಲಿದ್ದಾರೆ ನಿಮ್ಮ ಮಾವ ಎಲ್ಲ? ಬರ್ತಾ ಇದಾರೆ ಅತ್ತೆ. ಗೋವಿಂದ ನೆಪ್ಸಿಲ್ಲಲ್ಲ? ಅಲ್ಲಿಲ್ಲ ಅತ್ತೆ, ರೂಮಲ್ಲಿದ್ದಾನೆ ಅನ್ಸುತ್ತೆ. ಸರಿ ತಗೋ, 12 ಆಗಕ್ ಬಂತು. ಈಗ ಹೋಗಿ ಹೇಳ್ಸ, ಎದ್ದು ಮಾರಿ ತಕೊಂಡ್ ಬರೋ ಅಷ್ಟೊತ್ತಿಗೆ ಸರಿ ಹೋಗ್ತದೆ. ಗೋವಿಂದ ಗೋವಿಂದ, ಇನ್ನೇನ್ 12 ಆಗೋಯ್ತು. ರೆಡಿ ಆಗಿರ್ಬೇಕು. 12 ಆಗಿದ ತಕ್ಷಣ ಟಕ್ ಅಂತ ಡಯಲ್ ಮಾಡ್ತೀನಿ. ಮೊದ್ಲು ವಿಶ್ ಮಾಡ್ಬೇಕು. ಅತ್ತೆ ಗೋವಿಂದ ರೂಮಲ್ಲೂ ಇಲ್ಲ. ರೂಮ್ನಾಗ ಇಲ್ಲ? ಇಲ್ಲ ಅಂದ್ರೆ ಹೆಂಗ? ಏನಯ್ಯ ಎಲ್ಲವ? ಎಲ್ಲಿ ಎಲ್ಲಿ ಎಲ್ಲಿ? ನಿಮ್ ಜೊತೆಗೆ ಇದ್ನಲ್ಲ, ಎಲ್ಲಿಗೆ ಹೋಗ್ಯಾನಿವಾ? ಹಾ 11:59. ಡಯಲ್ ಮಾಡ್ತೀನಿ. ಹೇಗೂ ಕನೆಕ್ಟ್ ಆಗಕ್ ಟೈಮ್ ಬೇಕಲ್ವಾ? ಅಯ್ಯೋ, ಮಾತಿಗೆ ಪೂರ್ವಿ ಎದ್ಬಿಟ್ರೆ? ಹಲೋ, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಗುಸುಗುಸು ಅಂತ ಮಾತಾಡ್ತಿದ್ಯಲ್ಲ. ಜೋರಾಗಿ ಮಾತಾಡಕ್ಕಾಗಲ್ಲ, ಅಕ್ಕ ಇಲ್ಲೇ ಇದ್ದಾಳೆ. ನನಗದೆಲ್ಲ ಗೊತ್ತಿಲ್ಲ. ನನಗೆ ತುಂಬಾ ಸ್ಪಷ್ಟವಾಗಿ ಹೇಳ್ಬೇಕು. ಹೇಳ್ದೆ ತಾನೆ? ಸರಿ, ಮೊದಲು ಬಂದು ಬಾಗಿಲು ತೆಗಿ. ಏನು? ಹೌದು, ಬಂದು ಬಾಗಿಲು ತೆಗಿ. ಏನು? ಏನ್ ಹೇಳ್ತಿದ್ಯಾ ನೀನು? ಅಯ್ಯೋ, ಬಂದ್ ಬಾಗಿಲು ತೆಗಿ ಅಂತ ಹೇಳಿದೆ ತಾನೆ. ಅಯ್ಯಯ್ಯೋ, ಇವ್ ನಿಜವಾಗ್ಲೂ ಬಂದ್ಬಿಟ್ನಾ ಹೇಗೆ? ಅಯ್ಯೋ, ಬಂದಿದ್ದಾನಲ್ವಾ? ಏಯ್ ಗೀತಾ, ಬಾಬಾ ಬಾಬಾ ಬಾಬಾ. ಅಯ್ಯೋ ಏನು ನೇರವಾಗಿ ಬಂದಿದ್ಯಾ? ಮತ್ತೆ ಇನ್ಮೇಲೆ ಹಿಂಗೇನೆ. ಫಸ್ಟ್ ವಿಶಸ್ ನಿಂದೆ ಆಗಿರ್ಬೇಕು ಅಂತ ಹೇಳಿದೆ ತಾನೆ. ಅಯ್ಯೋ, ಫೋನ್ ಮಾಡಿದ್ದೆ ತಾನೆ? ಫೋನಲ್ಲ, ಕೇಕ್ ಕಟಿಂಗ್ ಕೂಡ ನಿನ್ ಕೈಯಾರನೇ ಆಗ್ಬೇಕು. ಕೇಕ್ ಕಟ್ಟಿಂಗ? ನಮ್ಮಮ್ಮ ಎಲ್ಲ ಎದ್ದೇಳ್ತಾರೆ. ಬೇಡ ಬೇಡ, ಪ್ಲೀಸ್ ಪ್ಲೀಸ್ ಹೋಗು. ಏ ಏನೂ ಆಗಲ್ಲ. 12 ಗಂಟೆ ಆಯ್ತು. ಇವಾಗ ಎಲ್ಲರೂ ಡೀಪ್ ಸ್ಲೀಪಲ್ಲಿ ಇರ್ತಾರೆ. ನಾವು ಕೇಕ್ ಕಟ್ ಮಾಡೋಣ. ಅಯ್ಯೋ ಬೇಡ, ನನಗ್ ಭಯ ಆಗ್ತಿದೆ, ಟೆನ್ಷನ್ ಬೇರೆ ಆಗ್ತಿದೆ. ಹೋಗ್ಲಿ, ಟೆರೆಸ್ ಮೇಲೆ ಹೋಗೋಣವಾ? ಹಾ, ಅಕ್ಕಪಕ್ಕದವ್ರು ಯಾರಾದ್ರೂ ನೋಡ್ತಾರೆ. 12 ಗಂಟೆಗೆ ಎಲ್ರಿಗೂ ಅದೇ ಕೆಲಸ ನೋಡು. ಅಕ್ಕಪಕ್ಕದವರು ನಾವೇನ್ ಮಾಡ್ತಾ ಇದೀವಿ ಅಂತ ನಿಂತ್ಕೊಂಡು ನೋಡೋದಿಕ್ಕೆ. ಅದೆಲ್ಲ ಏನೂ ಇಲ್ಲ, ನಡಿ. ಏ, ಒಂದ್ ವೇಳೆ ಯಾರಾದ್ರೂ ನೋಡ್ಬಿಟ್ರೆ? ಮೇಲ್ಗಡೆ ಬಟ್ಟೆ ಒಣಗಿ ಹಾಕಿದೀರಾ? ತೆಗ್ದಿಲ್ಲ ಅಲ್ವಾ? ಮತ್ತೆ ಅದ್ರ ಒಳಗಡೆ ಧೈರ್ಯವಾಗಿ ಕೇಕ್ ಕಟ್ ಮಾಡೋಣ. ಚಿಕ್ಕ ಕೇಕು, ಬಾ. ಅಯ್ಯೋ, ನನಗ್ ಭಯ ಆಗ್ತಿದೆ, ಬೇಡ ಪ್ಲೀಸ್ ಹೋಗು. ಅಯ್ಯೋ, ಒಬ್ಬ ಹುಡುಗ ಕೇಕ್ ತಗೊಂಡ್ ಬಂದು ಅವನಿಗಿಷ್ಟ ಇರೋ ಹುಡುಗಿ ಜೊತೆ ಕೇಕ್ ಕಟ್ ಮಾಡಿಸ್ಕೊಂಡು ವಿಶಸ್ ಹೇಳಿಸ್ಕೊಂಡು ಆ ಕೇಕ್ ತಿನ್ಬೇಕು ಅಂತ ಆಸೆ ಪಡ್ತಾ ಇದ್ದಾನೆ. ನಡಿ, ಇವತ್ತು ಅವನ್ ಹುಟ್ಟಿದಬ್ಬ. ಪಾಪದ ಹುಡುಗ, ಪಾಪ ಹತ್ರ ಇರೋ ಈ ಮುಖ ನೋಡು. ನೋವು ಮಾಡ್ಬೋದಾ? ಇಲ್ಲಿ ಬೇಗ ನಡಿ. ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ರೆ ಎಲ್ಲರೂ ಎದ್ಬಿಡ್ತಾರೆ. ನಡಿ ನಡಿ. ಒಂದ್ ನಿಮಿಷ ಇರು. ಏನಕ್ಕೆ? ಬರ್ತೀನಿ. ಏಯ್ ಗೀತಾ, ಏನಾಯ್ತು? ಇರು ಇರು.
ಆ, ಏ, ನನ್ ಎದೆ ಡವ ಡವ ಅಂತ ಹೊಡ್ಕೋತಾ ಇದೆ. ನೀನಂತೂ ನನ್ನ ಸಿಕ್ಕಾಕಿಸ್ತೀಯ. ಮತ್ತೆ ಥ್ರಿಲ್ ಬೇಡವಾ? ಥ್ರಿಲ್ ಅಂತೆ ಥ್ರಿಲ್ಲು. ಯಾರಾದ್ರೂ ನೋಡಿದ್ರೆ ಆಗಿರುತ್ತೆ ಥ್ರಿಲ್ಲು. ಬೇಗ ಹೊಟ್ಟೋಗ್ಬಿಡ್ತೀನಿ ಬಿಡು. ಹೋಗ್ದೆ ನಿನ್ ಜೊತೆನೆ ಇಲ್ಲೇ ಇದ್ಬಿಡ್ತೀನಿ ಅನ್ಕೊಂಡ. ಬೇಗ ಬಾ. ಕಟ್ ಮಾಡು. ನೀನ್ ಕಟ್ ಮಾಡು. ಹಲೋ, ಬರ್ಡೇ ನಿಂದು. ನಾನ್ ಯಾಕೆ ಕಟ್ ಮಾಡ್ಬೇಕು? ಬೇಗ ಕಟ್ ಮಾಡು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. Happy birthday, dear Govinda. Happy birthday to you. Many more happy returns of the day. ಥ್ಯಾಂಕ್ ಯು. ತಗೋ, ನಿನ್ಗೋಸ್ಕರ. ಏನಿದು? ನೋಡು. ವಾವ್, ನೈಸ್ ಕಲರ್. ಪ್ರತಿ ಸಲನೂ ಬರ್ಡೇಗೆ ಅಮ್ಮ ಕೊಡ್ಸಿದ ಬಟ್ಟೆನೆ ಹಾಕೋತಾ ಇದ್ದೆ. ಆದ್ರೆ ಈ ವರ್ಷ ಈ ಶರ್ಟ್ ಹಾಕೋತೀನಿ. ಏ ಇರು, ಬಟನ್ಸ್ ಹಾಕೋಬೇಡ. ಯಾಕೆ? ಶರ್ಟ್ ಪಿಕ್ಚರ್. ಅಯ್ಯೋ, ನಾನು ಹಾಕೊಂಡೆ ತಾನೆ. ಏ ತೆಗಿ ಅಂದೆ ತಾನೆ. ಯಾವತ್ತಿಗೂ ಅಮ್ಮನ ಸ್ಥಾನನ ಯಾರಿಗೂ ಕೊಡಬಾರ್ದು. ಇಷ್ಟು ವರ್ಷಗಳಿಂದ ಅವ್ರ ಕೈಯಿಂದಾನೇ ಹೊಸ ಬಟ್ಟೆನ ತಗೊಂಡು ನೀನ್ ಹಾಕೋತಾ ಇದ್ದೆ. ಈ ವರ್ಷ ಸಡನ್ ಆಗಿ ನೆನ್ನೆ ಬಂದವಳು. ನನ್ನ ಕೈಯಾರೆ ಕೊಟ್ಟಿರೋ ಬಟ್ಟೆನ ನೀನ್ ಹಾಕೊಳ್ಳೋದು ಸರಿ ಅಲ್ಲ. ಏ, ಆ ಥರ ಅಲ್ಲ. ನೋಡು, ಯಾವತ್ತು ತಾಯಿ ಸ್ಥಾನನ ಬೇರೆ ಯಾರೂ ಫುಲ್ಫಿಲ್ ಮಾಡಲ್ಲ. ಯಾರಾದ್ರೂ ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅಮ್ಮನ ಥರ ನೋಡ್ಕೊಂಡ್ರು ಅಂತ ಹೇಳ್ತೀವೇನೋ, ಆದ್ರೆ ಅಮ್ಮನ ಸ್ಥಾನನ ಯಾರು ತುಂಬಕ್ಕಾಗಲ್ಲ. ಅವ್ರಿಗೆ ಕೊಡೋ ಪ್ರಯಾರಿಟೀಸಲ್ಲಾಗ್ಲಿ, ಅವ್ರಿಗೆ ಕೊಡೋ ಗೌರವದಲ್ಲಾಗ್ಲಿ ಯಾವತ್ತೂ ಬದಲಾವಣೆ ತರಬೇಡ. ಅವ್ರ ಸ್ಥಾನ ಅವ್ರಿಗೆ ಕೊಡಬೇಕು, ಅವ್ರ ಗೌರವ ಅವ್ರಿಗೆ ಕೊಡಬೇಕು.